ಬೀದಿಗೆ ಬಂದ ಗಂಡ ಹೆಂಡತಿ ಜಗಳ ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ. ನಾವು ಮಾತಾಡ್ತಾ ಇರೋದು ಮೇಘಶ್ರೀ ಮತ್ತು ಮಂಜುನಾಥ್ ದಂಪತಿಯ ಕಲಹಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್. ಮೂರನೇ ಗಂಡ ಮಂಜುನಾಥ್ ಮೇಲೆ ಮೇಘಶ್ರೀ ದೂರು ಕೊಟ್ಟಿದ್ದಾರೆ. ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ದೂರು ಕೂಡ ದಾಖಲಾಗಿದೆ. ಪತ್ನಿ ಮೇಘಶ್ರೀ ವಿರುದ್ಧನೇ ಮಂಜುನಾಥ್ ಸಾಲು ಸಾಲು ಆರೋಪ ಮಾಡಿದ್ರು. ನಿನ್ನೆ ಪಬ್ಲಿಕ್ ಟಿವಿ ಮುಂದೆ ಕೂಡ ಅವ್ರು ಬಂದು ವಿಪರೀತವಾಗಿ ವಿಚಾರಗಳನ್ನು ಬಿಚ್ಚಿಟ್ರು. ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಕೂಡ ಮಂಜುನಾಥ್ ಹೇಳ್ಕೊಂಡ್ರು. ಮದುವೆಗೂ ಮುನ್ನ ಮಂಜುನಾಥ್ಗೆ ಒಡವೆಯನ್ನ ಕೊಡಿಸಿದ್ರ ಬಗ್ಗೆ ದಾಖಲೆಯನ್ನು ಈಗ ರಿಲೀಸ್ ಮಾಡಿದ್ದಾರೆ ಮೇಘಶ್ರೀ. ಮದುವೆ ಫೋಟೋ, ಲಗ್ನ ಪತ್ರಿಕೆ ಎಲ್ಲ ಬಿಡುಗಡೆ ಮಾಡಿ ನಾನು ಮೋಸ ಮಾಡಿಲ್ಲ ಮತ್ತು ನನ್ನದೇ ಚಿನ್ನ ಮತ್ತು ದುಡ್ಡನ್ನ ಈತ ಪಡ್ಕೊಂಡಿದ್ದಾನೆ ಅಂತ ಸಾಕ್ಷಿಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಇಷ್ಟ ತನಕ ಮಂಜುನಾಥ್ ಕೇವಲ ಕೆಲ ಫೋಟೋಗಳನ್ನು ತೋರಿಸಿ ಮಾತ್ರ ಇವ್ರಿಗೆ 2 ಮದುವೆ 3 ಮದುವೆ ಅಂತಿದ್ರು. ಇವರು ಹಣಕಾಸಿನ ವಹಿವಾಟಿನ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ದುಡ್ಡಿನ ವಿಚಾರದಲ್ಲಿ ನಾನು ಮೋಸ ಹೋಗಿರೋದು ಅನ್ನೋದು ಇವರ ಕ್ಲೇಮು. ಅದಕ್ಕೆ ಪುಷ್ಟಿ ಕೊಡುವಂಥ ಕೆಲ ಸಾಕ್ಷಿಗಳನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆ ಫೋಟೋಗಳನ್ನು, ಆಭರಣ, ಚೈನ್ ಕೊಡಿಸಿರೋದು, ಮದುವೆ ಟೈಮ್ನಲ್ಲಿ ಹುಡುಗನಿಗೆ ಚೈನ್ ಕೊಡಿಸಿರೋದು, ಆತನ ಕುತ್ತಿಗೆಯಲ್ಲಿರಬೇಕಾದ್ರೆ ಎಷ್ಟು ಗ್ರಾಮ್ದು ಅದನ್ನೆಲ್ಲ ಅವರು ವಿವರಿಸಿದ್ದಾರೆ. ಪೊಲೀಸರ ಮುಂದೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಡ್ಗ ಗಿಡ್ಗ ಎಲ್ಲ ಕೊಡಿಸಿರೋದು, ಚಿನ್ನದ ಉಂಗುರ ಮಾಡಿಸಿರೋದು, ಇದೆಲ್ಲ ಮಾಡಿಸಿದ್ದು ನಾನೇ ಅಂತ ಅವ್ರು ಹೇಳ್ತಾ ಇದ್ದಾರೆ. 3 ತಿಂಗಳು ಸಂಸಾರ ಮಾಡ್ಬೇಕಾ ಸೂಪರ್ ಆಗಿತ್ತು. ನನ್ನ ಹತ್ರ ಪೀಕಬೇಕಾ ಚೆನ್ನಾಗಿ ಪೀಕೊಂಡೆ ದುಡ್ಡುಗಳೆಲ್ಲ ಎಲ್ಲೋಯ್ತವೆಲ್ಲ. ಬರೇ ಕುತ್ಕೆಲಿದ್ದವನು ಹಂಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಗೋಲ್ಡ್ ಹಾಕಿದ್ದು ಇರ್ಲಿ ಅವನಿಗೆ ತಗೊಂಡು ಬರೋ ಅಂತ. ಅದೇನು ಮಾಡೋದು ದೇವ್ರಿಗೆ ಗೊತ್ತು. ಅವನು ಖುಷಿಯಾಗಿ ಮದುವೆ ಮಾಡ್ಕೊಂಡ, ಜಾಲಿಯಾಗಿ ಒಂದಿನ ಮುಂಚೆನೇ ಬಂದು ಮದುವೆ ಮಾಡ್ಕೊಂಡ. ಒಂದಿನ ಮುಂಚೆ ಬಂದಿದ್ದು ನಂಗೆ ರಿಸೆಪ್ಷನ್ ಥರ ಮಾಡ್ಕೊಡಿದ್ದು. ಪಾಪ ನಾವು ರಿಸೆಪ್ಷನ್ ಥರದ್ದು ಮಾಡಿಕೊಟ್ರು, ಸೆಟಪ್ ಎಲ್ಲ ಮಾಡಿ ತರೋದು ಅಂತ. ಎಲ್ಲ ನಮ್ಮದೇ, ಯಾರೇನು ಕೊಟ್ಟಿಲ್ಲ ಇಲ್ಲಿ. ನಮ್ಮದೇ ಕಳ್ಕೊಂಡು ನಾನೇ ಬೀದಿಯಲ್ಲಿ ನಿಂತಿದ್ದೀನಿ. ಇಸ್ಕೊಂಡು ಅವ್ನು ಮಾತ್ರ ಸೂಪರಾಗಿ ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟು ಬಂದು ನಿಂತ್ಕೊತಾರೆ. ಕೊಟ್ಟವಳು ಬೀದಿಗೆ ಬಂದು ನಿಂತ್ಕೊಂಡಿದ್ದೀನಿ. ಹಿಂಗೆಲ್ಲ ಮಾತಾಡ್ಕೊಂಡು ಎಲ್ಲ ಆನ್ಸರ್ಗಳು ಕೊಡ್ಕೊಂಡು ಎಲ್ಲರ ಮುಂದೆನೂ ನಾನು ಕೆಟ್ಟವಳಾಗಿದ್ದೀನಿ. ಕಳ್ಕೊಂಡಿರೋಳು ಇಲ್ಲಿ, ಇಸ್ಕೊಂಡು ಮಜಾ ಮಾಡೋಣ ಅಲ್ಲಿ, ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹುಡುಗರ ಜೊತೆ. ನನ್ನ ಮೂರನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತೊಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡೋಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರುವಾಗ ಹೇಳ್ತಾರೆ, ಸ್ಟೇಷನಲ್ಲಿ ನಾವು ತನಿಖೆಯನ್ನು ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ಸ್ ಸ್ಟೇಷನ್, ಯಾಕೆಂದ್ರೆ ಅಲ್ಸೂರ್ ಗೇಟ್ ವುಮೆನ್ಸ್ ಸ್ಟೇಷನ್ಗೆ ಹೋಗಿದ ತಕ್ಷಣ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ, ಯಾಕೆಂದರೆ ಏನಾಗಿದೆ ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕೆಂದ್ರೆ ದಾಖಲೆಗಳು ಕೊಡಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದಾಗ, ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು 3-4 ಜನ, ಯಾಕೆಂದ್ರೆ ಒಂದು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ಲು. ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದೆ. ದಾಖಲೆಗಳು ಆಕೆಗೆ ಎಜುಕೇಷನ್ನೇ ಮಾಡದೇ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದ್ರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡ್ತಾರೆ. FIR ಈಗ ಏನಾಗಿದೆ ನ್ಯಾಯಾಲಯದಲ್ಲಿ ಇದೆ. ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ. ನನ್ನ ಮೂರನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ಸಂಸಾರದ ಗುಟ್ಟು ಬೀದಿಯಲ್ಲಿ ಇವರಿಬ್ರು ಸೇರ್ಕೊಂಡು ರಟ್ಟು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಚೆನ್ನಾಗಿರ್ಬೇಕಾದ್ರೆ ಒಬ್ರಿಗೊಬ್ರು ಗಿಫ್ಟ್ ಕೊಟ್ಟಿದ್ದನ್ನು ಕೂಡ ಈಗ ಲೆಕ್ಕ ಹೇಳ್ತಾ ಇದ್ದಾರೆ. ಇಲ್ಲ ಇವ್ರು ಜಾಸ್ತಿ ತಗೊಂಡಿದ್ದು, ಇಲ್ಲ ಇವನೇ ಜಾಸ್ತಿ ತಗೊಂಡಿದ್ದು ಅನ್ನುವಂತಹ ಆರೋಪವನ್ನು ಇಬ್ರು ಮಾಡ್ಕೊಳ್ತಾ ಇದ್ದಾರೆ. ಈ ದಾಖಲಾತಿಗಳು ತನಿಖೆಯಲ್ಲಿ ಮತ್ತು ಕಾನೂನು ಹೋರಾಟದಲ್ಲಿ ಸಹಾಯ ಮಾಡುತ್ತಾ ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಇವರಿಬ್ರು ಕೂಡ ಗಿಫ್ಟ್ ಟ್ರಾನ್ಸಾಕ್ಷನ್ ವಿಚಾರದಲ್ಲೂ ದಾಖಲೆಗಳನ್ನು ರಿಲೀಸ್ ಮಾಡ್ತಿದ್ದಾರೆ. ಸೊ ಇದು ಅವರ ಕಾನೂನು ಹೋರಾಟದಲ್ಲಿ ನೆರವಾಗುತ್ತಾ? ನೆರವಾದ್ರೆ ಯಾವ ರೀತಿ ಅಂತ? ಮಮತಾ, ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಮಂಜುನಾಥ್ ಮತ್ತು ಮೇಘಶ್ರೀ ಏನು ಅವರಿಬ್ಬರ ಕಲಹ ವಿಚಾರ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮತ್ತಷ್ಟು ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಮೇಘಶ್ರೀ ಮೊದಲಿಗೆ ಆರೋಪ ಮಾಡಿದ್ರು, ಗಂಡ ಕಿರುಕುಳ ಕೊಡ್ತಿದ್ದಾನೆ, ಮತ್ತು ಆತನಿಗೆ ನಾನೇ ಒಂದಷ್ಟು ಒಡವೆಗಳನ್ನು ಕೊಡಿಸಿದ್ದೀನಿ ಮತ್ತು ಒಂದಷ್ಟು ಹಣವನ್ನು ಕೊಟ್ಟಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ಲು. ಅದನ್ನು ವೈರಲ್ ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಈಗ ಅವರ ಪತಿ ಮಂಜುನಾಥ್ ಏನಿದ್ದಾರೆ, ಈಗ ಮಾಧ್ಯಮಗಳ ಮುಂದೆ ಬಂದು ಅದಕ್ಕೆ ಪೂರಕ ಕೆಲವೊಂದು ದಾಖಲೆಗಳನ್ನು ಕೂಡ ನೀಡಿರುವಂಥದ್ದು. ನನ್ನ ಮೇಘಶ್ರೀ ಏನಿದ್ಲು ಆಕೆ ಸುಳ್ಳು ಹೇಳಿದ್ದಾಳೆ, ಅದರ ರೀತಿಯಾಗಿ ಯಾವುದೇ ರೀತಿಯ ಹಣ ಅಥವಾ ಒಡವೆ ಚಿನ್ನಾಭರಣ ತೆಗೆದುಕೊಂಡಿಲ್ಲ, ಹಾಗಾಗಿ ನಾನು ಕಾನೂನು ಹೋರಾಟ ನಡೆಸ್ತೀನಿ ಅಂತ ಕೂಡ ಪತಿ ಮಂಜುನಾಥ್ ಈಗ ಮಾಧ್ಯಮಗಳ ಮುಂದೆ ಬಂದಿರುವಂಥದ್ದು. ಅಷ್ಟೇ ಅಲ್ಲದೆ ತನ್ನ ಪತ್ನಿ ಕೂಡ ನನಗೆ ಮೋಸ ಮಾಡಿದ್ದಾಳೆ, ಬೇರೆ ಅನೈತಿಕ ಸಂಬಂಧ ಇಟ್ಕೊಂಡು ವಂಚನೆ ಮಾಡಿ ಹೋಗಿರೋದಲ್ದೇ ಈಗ ನನ್ನ ವಿರುದ್ಧನೇ ಕೆಲವೊಂದು ಮಾಧ್ಯಮಗಳಲ್ಲಿ ಕೂತು ಕೆಟ್ಟದಾಗಿ ಬಿಂಬಿಸುವಂಥ ಯತ್ನ ಮಾಡಿದ್ದಾಳೆ. ಹಾಗಾಗಿ ಕಾನೂನು ಹೋರಾಟ ಮಾಡ್ತೀನಿ ಅಂತ ಕೂಡ ಮಂಜುನಾಥ್ ಈಗ ಹೇಳ್ಕೊಂಡಿರುವಂಥದ್ದು. ಹಾಗಾಗಿ ಇವರು ಪತಿ ಮತ್ತು ಪತ್ನಿ ಇಬ್ಬರು ಏನಿದ್ರು ಅವರು ಪರ ವಿರೋಧವಾಗಿ ಪರಸ್ಪರ ಒಂದಷ್ಟು ಗಿಫ್ಟ್ಗಳು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಸಲ್ಲಿಸಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಇದು ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿ ಆ ಪ್ರಕರಣ ಕೂಡ ಈಗ ತನಿಖಾ ಹಂತದಲ್ಲಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತೆ ಯಾವೆಲ್ಲ ದಾಖಲೆಗಳು ರಿಲೀಸ್ ಮಾಡ್ತಾರೆ, ಆರೋಪಗಳು ಕೇಳಿ ಬರ್ತವೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮಮತಾ.
ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮದುವೆ ಫೋಟೋ, ಲಗ್ನ ಪತ್ರಿಕೆಯನ್ನೆಲ್ಲ ಮೇಘಶ್ರೀ ಬಿಡುಗಡೆ ಮಾಡಿದ್ದಾರೆ. ಲಗ್ನ ಪತ್ರಿಕೆಯನ್ನು ಯಾಕೆ ಬಿಡುಗಡೆ ಮಾಡಿದ್ರು ಅಂದರೆ, ಮಂಜುನಾಥ್ ಅವರು ಆರೋಪ ಮಾಡ್ತಾ ಇದ್ರು ರಿಜಿಸ್ಟ್ರೇಷನ್ಗೆ ಇವ್ರು ರೆಡಿನೇ ಇರಲಿಲ್ಲ ಅಂತ. ರಿಜಿಸ್ಟ್ರೇಷನ್ ಯಾವುದೇ ಮದುವೆಯನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟು ಮದುವೆ ಆಗಿರೋ ಫೋಟೋ ಮತ್ತು ಈ ಲಗ್ನ ಪತ್ರಿಕೆ. ಸೊ ಅವೆಲ್ಲ ನನ್ನ ಹತ್ರ ರೆಡಿ ಇದ್ಮೇಲೆ ನಾನು ರಿಜಿಸ್ಟ್ರೇಷನ್ಗೆ ನಾನು ಮುಂದೆ ಇಟ್ಟು ಹಾಕಿದ್ದೆ, ಬಟ್ ಇವರೇ ಹಿಂದೆ ಇಟ್ಟು ಹಾಕಿದ್ದು ಅನ್ನೋ ಆರೋಪಕ್ಕೆ ಪುಷ್ಟೀಕರಿಸುವಂತಹ ದಾಖಲೆಗಳು. ಈಗ ಇವ್ರು ಯಾವ್ಯಾವ ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದು ನೋಡ್ಬಿಡ್ಬೇಕು ಕರ್ನಾಟಕದ ಜನ. ಯಾಕಂದರೆ ಮಂಜುನಾಥ್ ಮಾಡಿರುವಂಥ ಆರೋಪ ಅಂಥದ್ದು.